ಹಾಯ್ ವೆಲ್ಕಮ್ ಬ್ಯಾಕ್. ಇಲ್ಲಿ ನಾನು ಶಾರ್ಜಾ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಶಾರ್ಜಾ ಅಂತ ಹೆಸರು ಬಂದಿದ್ದು ಶಾರ್ಜಾ ಶೇಪಿದ ಕಪ್ಪಲ್ಲಿ ಇನ್ವೆಂಟ್ ಮಾಡಿ ಕೊಟ್ಟಿರೋದಕ್ಕೆ ಕಲಾ ಅಂತ ನಾನು ವ್ಯಕ್ತಿಯೊಬ್ಬರು ಪ್ರಿಪೇರ್ ಮಾಡಿರೋದಂತೆ. ಫಸ್ಟಿಗೆ ನೆಲಗಡಲೆನ ಫಸ್ಟಿಗೆ ಇದಕ್ಕೆ ಸಿಪ್ಪೆ ತೆಗೆದು ಹುರಿದು ಸಿಪ್ಪೆ ತೆಗೆದು ಇಟ್ಕೋಬೇಕು. ಅದನ್ನು ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಹಾಗೆ ಒಂದು ದೊಡ್ಡ ಬಾಳೆಹಣ್ಣು, ಹಾಗೆ ಹಾರ್ಲಿಕ್ಸ್ ಪೌಡ್ರ್ 1 ಚಮಚ, ಹಾಗೆ 2 ಚಮಚ ಸಕ್ಕರೆ, ಹಾಗೆ ಕೆನೆ ಬರಿತ ಹಾಲು ಒಂದಷ್ಟು 2-3 ಗ್ಲಾಸ್ ಹಾಕೋಬೇಕು. ಎಷ್ಟು ಪ್ರಮಾಣದಲ್ಲಿ ಮಾಡ್ತೀವಿ ಹಾಗೆ ಅದನ್ನು ರುಬ್ಕೊಂಡ್ರೆ ಶಾರ್ಜಾ ಮಿಲ್ಕ್ ಶೇಕ್ ತಯಾರಾಗುತ್ತೆ. ಇದು ಬೇಸಿಕಲಿ ಬಾಳೆಹಣ್ಣಿಂದ ಮಾಡುವಂಥದ್ದು. ಬೇಸಿಕಲಿ ಬಾಳೆಹಣ್ಣು ಟೇಸ್ಟ್ ಬರುವಂಥ ಹಾರ್ಲಿಕ್ಸ್ ಅಥವಾ ಬೂಸ್ಟ್ ಪೌಡರ್ ಯಾವ್ದು ಬೇಕಾದರೂ ಉಪಯೋಗ ಮಾಡ್ಬೋದು ನಾವು. ಅದು ನಮ್ಮ ಇಷ್ಟಕ್ಕೆ ತಕ್ಕಂತೆ. ಅದರ ಮೇಲೆ ಒಂದು ಸ್ವಲ್ಪ ಗಾರ್ನಿಷಿಗೆ ಅಂದರೆ ಅಲಂಕಾರಕ್ಕೆ ಅಂಥೇಳಿ ಹುರಿದು ಸಿಪ್ಪೆ ತೆಗೆದ ನೆಲಗಡಲೆ, ಬಾದಾಮಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇವಾಗ ಶಾರ್ಜಾ ಮಿಲ್ಕ್ ಶೇಕ್ ರೆಡಿ ಆಯಿತು. ನೀವು ಇದನ್ನು ಟ್ರೈ ಮಾಡಿ. ಬೇಸಿಗೆಗೆ ಮಾಡಿಸಿದಂಥ ರೆಸಿಪಿ ಇದು. ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ದಗದಗ ಬಿಸಿಲಿಗೆ ಒಳ್ಳೆದಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಥ್ಯಾಂಕ್ ಯು.